ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುತೂಹಲ ಮೂಡಿಸಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಕೂಡ ಎಲ್ಲರ ಗಮನ ಸೆಳೀತಾ ಇದೆ. ಕಳೆದ ಬಾರಿ ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರರಾಗಿ ಗೆದ್ದು ಆನಂತರ ಬಿಜೆಪಿಗೆ ಬೆಂಬಲ ನೀಡಿದ್ದ ಸುಮಲತಾ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳಿಯುವ ಪ್ಲಾನ್ ಮಾಡಿದ್ರು. ಆದ್ರೆ ಸ್ಥಳೀಯವಾಗಿ ಪಕ್ಷದ ಕಾರ್ಯಕರ್ತರ ಜೊತೆ ಸುಮಲತಾ ಅವರಿಗೆ ಅನುಸಂಧಾನ ಆಗಲಿಲ್ಲ. ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಪರಿಣಾಮ ಮಂಡ್ಯ ಟಿಕೆಟ್ ಜೆಡಿಎಸ್ನ ಪಾಲಾಗಿದೆ. ಅಲ್ಲಿಗ ಎಚ್.ಡಿ. ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ. ಇನ್ನು ಈ ಬಾರಿ ಟಿಕೆಟ್ ವಂಚಿತರಾದ ಸುಮಲತಾ ಇನ್ನೂ ಸಮಾಧಾನಗೊಂಡಂತೆ ಕಾಣ್ತಾ ಇಲ್ಲ. ನಾನು ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕೀಯ ಮಾಡುವುದಿಲ್ಲ ಅಂತಿರೋ ಸುಮಲತಾ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿಂದಲೇ ಸ್ಪರ್ಧೆ ಮಾಡ್ತಾರ. ಒಂದು ವೇಳೆ ಪಕ್ಷೇತರ ಅಭ್ಯರ್ಥಿ ಆದ್ರೆ ಯಾರಿಗೆ ಪೆಟ್ಟು ಬೀಳುತ್ತೆ? ಸುಮಲತಾ ಮೈತ್ರಿ ಅಭ್ಯರ್ಥಿಗೆ ಮುಳ್ಳಾಗ್ತಾರಾ ಅಥವಾ ಕಾಂಗ್ರೆಸ್ ಮತಗಳನ್ನೇ ಕಿತ್ಕೋತಾರ? ಮಂಡ್ಯ ಜನರ ಮನಸ್ಸಲ್ಲಿ ಈ ಬಾರಿ ಸುಮಲತಾ ಇದ್ದಾರಾ ಅಥವಾ ಕುಮಾರಸ್ವಾಮಿ ಇದ್ದಾರಾ? ಅಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ? ಇಂಡಿಯಾಗಿಂತಲೂ ಕಲರ್ಫುಲ್ ಆಗಿರೋ ಮಂಡ್ಯದ ಚುನಾವಣಾ ಕಾವು ಈ ಬಾರಿ ಯಾರಿಗೆ ಗೆಲುವಿನ ಮಾಲೆಯನ್ನು ತೊಡಿಸುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ 5 ವರ್ಷಗಳಲ್ಲಿ ಕಾವೇರಿ ನೀರು ಎಷ್ಟು ಹರಿದಿದೆಯೋ ಅದಕ್ಕಿಂತ ಹೆಚ್ಚು ಮಂಡ್ಯದ ರಾಜಕೀಯದಲ್ಲಿ ಬದಲಾವಣೆಗಳಾಗಿವೆ. 5 ವರ್ಷಗಳ ಹಿಂದೆ ಮೈತ್ರಿ ಮಾಡಿಕೊಂಡವರು ಇವತ್ತು ಪರಸ್ಪರ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಹಾಗೆ ನಿಂತಿದ್ದಾರೆ. ಹಾಗೆ ಅವತ್ತು ಮಂಡ್ಯ ಕ್ಷೇತ್ರದಲ್ಲಿ ನಿಂತು ಹಾವು ಮುಂಗುಸಿಗಳ ಥರ ಕಿತ್ತಾಡ್ತಾ ಕಣ್ಣೀರು ಸುರಿಸ್ತಾ ನಾವು ಮಾತ್ರ ನಿಮ್ಮ ಒಳತಿಗಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಹಿಂದಿನ ಋಣಭಾರಗಳನ್ನ ನೆನಪು ಮಾಡ್ತಾ ಮತಬೇಟೆಯಲ್ಲಿ ತೊಡಗಿಕೊಂಡಿದ್ದವರು ಇವತ್ತು ಮೈತ್ರಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನು ಕಳೆದ ಬಾರಿ ಮಂಡ್ಯದ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಯಶಸ್ಸು ಸಿಗಲಿಲ್ಲ. ಹೀಗಾಗಿ ಈ ಬಾರಿ ಖುದ್ದು ಕುಮಾರಸ್ವಾಮಿನೇ ಕಣಕ್ಕಿಳಿದಿದ್ದಾರೆ. ಅಲ್ಲಿನ ಒಕ್ಕಲಿಗರ ಸ್ವಾಭಿಮಾನ, ಅವರಿಗೆ ದೇವೇಗೌಡರ ಕುಟುಂಬದ ಮೇಲಿನ ಪ್ರೀತಿ, ಈ ಹಿಂದೆ ಕುಮಾರಸ್ವಾಮಿಯಲ್ಲಿ ಮಾಡಿರೋ ಕೆಲಸಗಳು, ನಿಖಿಲ್ ಸೋಲಿನ ಸಿಂಪತಿ ಇವೆಲ್ಲ ವರ್ಕ್ ಆದ್ರೆ ಕುಮಾರ ಸಂಭವ ಅನ್ನೋದು ಈ ಬಾರಿ ಗ್ಯಾರಂಟಿ ಆಗುತ್ತೆ. ಜೊತೆಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಪಕ್ಕದ ಮೈಸೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಮೇಲೆ ಕೂಡ ಒಂದಷ್ಟು ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಹೀಗಾಗಿನೇ ಈ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ. ಇಲ್ಲಿ ಕುಮಾರಸ್ವಾಮಿ ಅವರು ಬಂದಿರೋದು ಯಾಕೆ ಅನ್ನೋ ಕುತೂಹಲ ಸಾಕಷ್ಟು ಜನರಲ್ಲಿ ಇರಬಹುದು. ಗೆಳೆಯರೆ, ಮಂಡ್ಯ ಜಿಲ್ಲೆ ಜೆಡಿಎಸ್ಗೆ ಬಹುದೊಡ್ಡ ಶಕ್ತಿಯನ್ನು ಕೊಡ್ತಾ ಇದ್ದ ಜಿಲ್ಲೆ. 2018ರಲ್ಲಿ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿನ 8 ವಿಧಾನಸಭಾ ಕ್ಷೇತ್ರಗಳನ್ನು ಜೆಡಿಎಸ್ ಗೆದ್ದಿತ್ತು. ಆದರೆ ಈ ಬಾರಿ ಅಲ್ಲಿ ಜೆಡಿಎಸ್ ಗೆದ್ದಿರೋದು ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ. ಮಂಡ್ಯದ ಕಡೆಗೆ ಗಮನ ಕೊಡದೇ ಇದ್ರೆ ಜೆಡಿಎಸ್ ತನ್ನ ನೆಲೆಯನ್ನೇ ಕಳ್ಕೋಬೇಕಾಗಿ ಬರುತ್ತೆ. ಒಕ್ಕಲಿಗ ಮತದಾರರೇ ಹೆಚ್ಚಿರೋ ಕ್ಷೇತ್ರದಲ್ಲೇ ಜೆಡಿಎಸ್ ಇಲ್ಲ ಅಂದ್ರೆ ಇನ್ನೇನ್ ಲಿಂಗಾಯತರ ಕ್ಷೇತ್ರದಲ್ಲದು ಬೆಳೆಯೋದಿಕ್ಕೆ ಸಾಧ್ಯನಾ? ಸೊ ಇಂಡಿಯಾದಲ್ಲಿ ಜೆಡಿಎಸ್ ಅನ್ನೋ ಪಕ್ಷಕ್ಕೆ ಒಸಿ ಏನಾದರೂ ಮರವಾದೇ ಬೇಕು ಅಂದ್ರೆ ಮಂಡ್ಯದಲ್ಲಿ ಮತ್ತೆ ತೆನೆ ಹೊತ್ತು ನಿಂತ್ಕೋಬೇಕು. ಹೀಗಾಗಿ ಮಂಡ್ಯಗೆ ಕುಮಾರಸ್ವಾಮಿ ಅವರೇ ಬರಬೇಕು ಅಂತ ಅಲ್ಲಿನ ಸೋತ ಶಾಸಕರು, ಕಾರ್ಯಕರ್ತರು, ಮತದಾರರು ಕೂಡ ಬೇಡಿಕೆ ಇಟ್ಟಿದ್ರು. ಸೊ ಮಂಡ್ಯ ಅನ್ನೋ ಚಕ್ರವ್ಯೂಹವನ್ನ ಛಲದಿಂದ ಛೇದಿಸೋದಕ್ಕೆ ಕುಮಾರಸ್ವಾಮಿ ಅವರೇ ಬಂದುಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಕಾಂಗ್ರೆಸ್ ವೆಂಕಟ ರಮಣೇಗೌಡ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಅವರನ್ನ ಸ್ಟಾರ್ ಚಂದ್ರು ಅಂತ ಕೂಡ ಕರೆಯೋದುಂಟು. ಈ ಸ್ಟಾರ್ ಚಂದ್ರು ಗೌರಿಬಿದನೂರಿನ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಅವರ ಸಹೋದರ. ನಾಗಮಂಗಲ ಮೂಲದವರು, ಉದ್ಯಮಿಯಾಗಿ ಸಾಕಷ್ಟು ಹಣ ಹಾಗೂ ಹೆಸರನ್ನು ಗಳಿಸಿದ್ದಾರೆ. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳನ್ನೇ ಮಾಡೋ ಚಂದ್ರು ವಿಸಿ ನಾಲೆಯ ಆಧುನೀಕರಣದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸಚಿವ ಚೆಲುವರಾಯಸ್ವಾಮಿಗೆ ಈ ಸ್ಟಾರ್ ಚಂದ್ರು ಆಪ್ತರು ಕೂಡ ಆಗಿದ್ದಾರೆ. ಹೀಗಾಗಿ ಚೆಲುವರಾಯಸ್ವಾಮಿ ಸ್ಟಾರ್ ಚಂದ್ರು ಅವರನ್ನ ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಕ್ಷೇತ್ರದ ತುಂಬಾ ಇದ್ದಾರೆ. ಚಂದ್ರು ಹತ್ರ ಹಣಕ್ಕೇನೂ ಕೊರತೆ ಇದ್ದಾಗಿಲ್ಲ. ಜೊತೆಗೆ ಸರ್ಕಾರದ ಗ್ಯಾರಂಟಿಗಳು ಕೂಡ ಬೆನ್ನಿಗೆ ನಿಂತುಕೊಳ್ಳುತ್ತವೆ ಅನ್ನೋ ಗ್ಯಾರಂಟಿ ಅವರಿಗಿದೆ. ಹೀಗಾಗಿ ಮಂಡ್ಯದಲ್ಲಿ ಗೆಲುವಿನ ಬಾವುಟ ಬೀಸೋ ಉತ್ಸಾಹದಲ್ಲಿ ಚಂದ್ರು ಮತ್ತು ಕಾಂಗ್ರೆಸ್ ಪಕ್ಷಗಳಿವೆ. ಒಕ್ಕಲಿಗರ ಮತಗಳು ಡಿವೈಡ್ ಆಗಿ ಹಿಂದುಳಿದ ಮತ್ತು ದಲಿತ ಮತಗಳು ಕಾಂಗ್ರೆಸ್ನ ಕೈ ಹಿಡಿದ್ರೆ ಹೆಂಗೂ ಅಲ್ಪಸಂಖ್ಯಾತರ ಮತಗಳು ಮೋದಿ ವಿರುದ್ಧ ಚಲಾವಣೆ ಆಗೇ ಆಗತ್ವೆ. ಅವು ಕಾಂಗ್ರೆಸ್ಗೆ ಬಿಟ್ರೆ ಬೇರೆಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಬೇರೆ ಆಯ್ಕೆ ಇಲ್ಲ. ಹೀಗಾಗಿ ನಾವು ಗೆಲ್ಲೋದು ಕಷ್ಟ ಅಲ್ಲ. ಈ ಬಾರಿ ಕುಮಾರಸ್ವಾಮಿಯನ್ನು ಸೋಲಿಸ್ಬಿಟ್ರೆ ಮಂಡ್ಯದಲ್ಲಿ ತೆನೆ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ತೆನೆ ಮುಕ್ತ ಮಂಡ್ಯ ಮಾಡಿಬಿಡಬಹುದು ಅನ್ನೋದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಇನ್ನು ಈ ಬಾರಿ ಕುಮಾರಸ್ವಾಮಿ ತಾವೇ ಕಣಕ್ಕಿಳಿದಿರೋದ್ರಿಂದ ಈಗಾಗಲೇ ಅಲ್ಲಿ ರಣತಂತ್ರವನ್ನ ಹೆಣೆಯೋದಕ್ಕೆ ಶುರು ಮಾಡಿದ್ದಾರೆ. ಕಾರ್ಯವಾಸಿ ಕತ್ತೆ ಕಾಲು ಕೂಡ ಕಟ್ಟಬೇಕು ಅನ್ನೋ ಒಂದು ಗಾದೆ ಮಾತು ರಾಜಕಾರಣಿಗಳಿಗಿಂತ ಚೆನ್ನಾಗಿ ಇನ್ಯಾರಿಗೆ ತಾನೇ ಅರ್ಥ ಆಗುತ್ತೆ. ಕುಮಾರಸ್ವಾಮಿ ಅಲ್ಲಿನ ಬಿಜೆಪಿ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಾ ಹೋಗ್ತಾ ಇದ್ದಾರೆ. ಅದರಲ್ಲೂ ಮಾಜಿ ಸಚಿವ, ಒಂದು ಕಾಲದಲ್ಲಿ ಜೆಡಿಎಸ್ನಲ್ಲೇ ಇದ್ದು ಕಳೆದ ಬಾರಿ ತೆನೆ ಭಾರ ಆಗ್ತಾ ಇದೆ ಅಂತ ಅದನ್ನು ಇಳಿಸಿ ಕಮಲ ಮುಡ್ಕೊಂಡು ಹೋಗಿದ್ದ ನಾರಾಯಣಗೌಡರ ಮನೆಗೆ ಕೂಡ ಖುದ್ದು ಕುಮಾರಸ್ವಾಮಿ ಅವರೇ ಹೋಗಿ ಬಂದಿದ್ದಾರೆ. ಆ ಮೂಲಕ ನಾರಾಯಣಗೌಡ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅನ್ನೋ ಊಹಾಪೋಹಗಳೇನಿದ್ವು ಅದಕ್ಕೆ ಎಚ್.ಡಿ.ಕೆ ತೆರೆ ಎಳೆದಿದ್ದಾರೆ. ಇದು ಕೂಡ ಮಂಡ್ಯದಲ್ಲಿ ಮೈತ್ರಿಗೆ ಬಲವನ್ನು ತಂದುಕೊಡ್ತಾ ಇದೆ.
ಗೆಳೆಯರೆ, ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಗೆಲುವಿಗೆ ಸಣ್ಣದೊಂದು ಆತಂಕ ಅಂತೇನಾದರೂ ಸೃಷ್ಟಿಯಾದ್ರೆ ಅದು ಸುಮಲತಾ ಅವರಿಂದಲೇ ಆಗಬೇಕು. ಕಳೆದ ಬಾರಿ ಸುಮಲತಾ ಅವರು ಅಂಬರೀಷ್ ಅವರ ನಿಧನದ ಅನುಕಂಪ ಹಾಗೂ ಕಾಂಗ್ರೆಸ್ ಮತ್ತು ಬಿಜೆಪಿಗಳ ಬೆಂಬಲದಿಂದ ಆರಿಸಿ ಬಂದರು. ಜೆಡಿಎಸ್ನಿಂದ ಕಳೆದ ಬಾರಿ ನಿಖಿಲ್ಗೆ ಟಿಕೆಟ್ ಕೊಡಲಾಗಿತ್ತು. ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇತ್ತು. ಹೀಗಾಗಿ ಕಾಂಗ್ರೆಸ್ನ ನಾಯಕರು ಜೆಡಿಎಸ್ ಪರ ಕೆಲಸ ಮಾಡಲಿಲ್ಲ. ಅವರು ನೇರವಾಗಿ ಸುಮಲತಾ ಅವರನ್ನ ಬೆಂಬಲಿಸಿದ್ರು. ಬಿಜೆಪಿ ಅಂತೂ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲಿಲ್ಲ, ಸುಮಲತಾ ಅವರನ್ನೇ ತಮ್ಮ ಅಭ್ಯರ್ಥಿ ಅಂತ ಭಾವಿಸಿಬಿಡ್ತು. ಇನ್ನು ಮೋದಿ ಅವರು ಕೂಡ ಮೈಸೂರಲ್ಲಿ ನಿಂತು ಮಂಡ್ಯದ ಅಭ್ಯರ್ಥಿ ಸುಮಲತಾ ಅವರನ್ನ ಬೆಂಬಲಿಸಿಬಿಟ್ರು. ಹೀಗಾಗಿ ನಿಖಿಲ್ ವಿರುದ್ಧ ಸುಮಲತಾ ಸುಲಭವಾಗಿ ಆರಿಸಿ ಬಂದರು. ಈ ಬಾರಿ ಅಲ್ಲಿನ ರಾಜಕೀಯ ಚಿತ್ರಣ ಬದಲಾಗಿದೆ. ಕಳೆದ 5 ವರ್ಷ ಸುಮಲತಾ ಅವರು ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳ ಕಾರ್ಯಕರ್ತರ ಜೊತೆ ಒಡನಾಟವನ್ನು ಬೆಳೆಸಿಕೊಳ್ಳಿಲ್ಲ. ಅಂಬರೀಷ್ ಅಭಿಮಾನಿಗಳು ಇವತ್ತಿಗೂ ಸುಮಲತಾ ಅವರ ಜೊತೆ ಇದ್ದಾರೆ. ಆದರೆ ಗೆಲುವಿಗೆ ಅಷ್ಟೇ ಸಾಕಾಗುವುದಿಲ್ಲ. ಇನ್ನು ಸುಮಲತಾ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ. ಮೈತ್ರಿ ಮಾತುಕತೆ ಪ್ರಕಾರ ಅದು ಜೆಡಿಎಸ್ಗೆ ದಕ್ಕಿದೆ. ಹೀಗಾಗಿ ಸುಮಲತಾ ಸಿಟ್ಟು ಮಾಡಿಕೊಂಡಿದ್ದಾರೆ. ಸುಮಲತಾ ಕಾಂಗ್ರೆಸ್ಗೆ ಬರಲಿ ಅನ್ನೋದು ಕಾಂಗ್ರೆಸ್ಸಿಗರ ಆಸೆ. ಅವರು ಕೂಡ ಆಪರೇಷನ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಇವರು ಬಿಜೆಪಿಲೇ ಉಳಿಲಿ ಅಂತ ಬಿಜೆಪಿ ಕೂಡ ಬಯಸ್ತಾ ಇದೆ. ಹೀಗಾಗಿ ಆಕೆಯ ಮನವೊಲಿಸುವ ಪ್ರಯತ್ನಗಳು ಬಿಜೆಪಿಯಲ್ಲೂ ನಡೀತಾ ಇವೆ. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಈ ಹಿಂದೆ ಕುಮಾರಸ್ವಾಮಿ ಮತ್ತು ಸುಮಲತಾ ತಾರಾಮಾರ ಮಾತುಗಳನ್ನು ವಿನಿಮಯ ಮಾಡಿಕೊಂಡಿದ್ರು. ಪರಸ್ಪರ ಬೇಕಾದಷ್ಟು ಬೈಗುಳ ಖರ್ಚು ಮಾಡ್ಕೊಂಡಿದ್ದಾರೆ. ಈಗ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ರಾಜಕೀಯದಲ್ಲಿ ಇವೆಲ್ಲ ತುಂಬಾ ಸಹಜ. ಪಳಗಿದ ರಾಜಕಾರಣಿ ನಿನ್ನೆ ಆಡಿದ ಮಾತಿನ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವ ರಾಜಕಾರಣಿಗೂ ಒಂದೇ ನಾಲಿಗೆ ಇರೋದಿಲ್ಲ. ಹೀಗಾಗಿ ಖುದ್ದು ಕುಮಾರಸ್ವಾಮಿನೇ ಸುಮಲತಾ ಅವರು ಮನೆ ಬಾಗಿಲಿಗೆ ಹೋಗಿ ಅಕ್ಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾಮಿನೇಷನ್ಗೆ ನಮ್ಮ ಅಕ್ಕ ಬಂದ್ರೆ ನಮಗೆ ಖುಷಿ ಆಗುತ್ತೆ ಅಂತ ಹೇಳುವೂ ಇದ್ದಾರೆ. ಸುಮಲತಾ ಕೂಡ ಏಪ್ರಿಲ್ 3ರಂದು ಕಾರ್ಯಕರ್ತರ ಸಭೆ ನಡೆಸಿ ಮುಂದಿನ ನಡೆಯನ್ನ ಬಹಿರಂಗಪಡಿಸುವುದಾಗಿ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಅವರು ವಾತಾವರಣ ನೋಡಿಕೊಂಡು ತಮ್ಮ ಮತ್ತು ಮಗನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ನಿರ್ಧಾರವನ್ನು ತಗೋಬೇಕು. ಅವರ ನಿರ್ಧಾರ ತಪ್ಪಾದ್ರೆ ಅವರ ಮುಂದಿನ ರಾಜಕೀಯ ಜೀವನ ಕೂಡ ಮುಗಿದು ಹೋಗೋ ಪರಿಸ್ಥಿತಿ ನಿರ್ಮಾಣವಾಗೋ ಸಾಧ್ಯತೆ ಇರುತ್ತೆ. ಕಳೆದ ಬಾರಿ ಸುಮಕ್ಕನಿಗೆ ಅಂಬರೀಷ್ ನಿಧನದ ಅನುಕಂಪ ಇತ್ತು. ಅವತ್ತು ಮಂಡ್ಯದ ಜನ ತಮ್ಮ ಜಿಲ್ಲೆಯ ಮಗನ ಸಾವಿನ ದುಃಖದಲ್ಲಿದ್ದರು. ತಮ್ಮೂರಿನ ಸೊಸೆ ಸೇರಗೊಡ್ಡಿ ಮತಭಿಕ್ಷೆ ಕೇಳಿದಾಗ ಪಕ್ಷಾತೀತವಾಗಿ ಆಕೆಯನ್ನು ಬೆಂಬಲಿಸಿದರು. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಹೆಸರಲ್ಲಿ ಆ ಚುನಾವಣೆ ನಡೀತು. ರೇವಣ್ಣನ ಕೊಳಕುಬಾಯಿ ಅಂದ್ರೆ ಅವರಿಗೆ ಬೇಜಾರಾಗುತ್ತೆ. ಹೀಗಾಗಿ ಅದನ್ನ ಭಾಷಾ ಸಂಸ್ಕೃತಿ ಅಂದ್ಬಿಡೋಣ. ರೇವಣ್ಣನವರ ಭಾಷಾ ಸಂಸ್ಕೃತಿ ಇತ್ತಲ್ಲ, ಅದು ಕೂಡ ಸುಮಲತಾ ಅವರಿಗೆ ಅನುಕೂಲ ಮಾಡಿಕೊಡ್ತು. ಜೊತೆಗೆ ಚಿತ್ರರಂಗ ಸುಮಲತಾ ಅವರ ಬೆಂಬಲಕ್ಕೆ ನಿಂತುಕೊಳ್ತು. ದರ್ಶನ್, ಯಶ್ ಅಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ರು. ರಾಕ್ಲೈನ್ ಅವರ ಸ್ಟ್ರಾಟಜಿ ಇತ್ತು, ಮುನಿರತ್ನ ಅವರ ಸ್ಕ್ರೀನ್ ಪ್ಲೇ ಇತ್ತು. ಸೊ ಅನುಕಂಪ, ಜೆಡಿಎಸ್ ಮೇಲಿನ ಸೇಡು, ರೇವಣ್ಣನ ಮಾತು, ನಟರ ಅಭಿಮಾನ ಎಲ್ಲವೂ ಸೇರಿ ಅಲ್ಲಿ ಸುಮಲತಾ ಅವರನ್ನ ಗೆಲುವಿನ ದಡ ಮುಟ್ಟಿಸಿದ್ವು. ಆದರೆ ಈ ಬಾರಿ ಅಂಥ ಅನುಕಂಪದ ಯಾವ ಅಲೆನೂ ಅಲ್ಲಿ ಕಾಣ್ತಾ ಇಲ್ಲ. ಅಂಬರೀಷ್ ಅವರ ಅಭಿಮಾನಿಗಳು ಸಾವಿರಾರು ಮಂದಿ ಇದ್ದಾರೆ. ಆದರೆ ಚುನಾವಣೆಯ ಗೆಲುವಿಗಷ್ಟು ಸಾಕಾಗುವುದಿಲ್ಲ. ಕಳೆದ ಬಾರಿ ಸುಮಲತಾ ಪರ ಕೆಲಸ ಮಾಡಿದವರನ್ನ ಮೇಡಮ್ ಗುರುತಿಸಲಿಲ್ಲ. ಹೀಗಾಗಿ ಅವರು ಇವತ್ತು ಜೊತೆಲಿಲ್ಲ. ಕಾಂಗ್ರೆಸ್ಗೆ ಬಾರಿ ಅವರದ್ದೇ ಕ್ಯಾಂಡಿಡೇಟ್ ಇದೆ. ಇನ್ನು ದರ್ಶನ್, ಯಶ್ ಹಾಗೂ ಸಿನಿಮಾ ನಟ ನಟಿಯರ ಪ್ರಚಾರ ಒಂದಷ್ಟು ಮತಗಳನ್ನ ತಂದು ಕೊಡಬಹುದಾದ್ರೂ ಅದರಿಂದ ಯಾರನ್ನಾದರೂ ಸೋಲಿಸೋದಕ್ಕೆ ಸಾಧ್ಯನೇ ಹೊರತು ಇವರೇ ಗೆದ್ದು ಬಿಡುವುದು ಕಷ್ಟ ಆಗುತ್ತೆ. ಈ ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಪಕ್ಷದ ಅಥವಾ ಅಲ್ಲಿನ ಸ್ಥಳೀಯ ನಾಯಕರ ಪ್ರಭಾವದ ನೆರವು ಬೇಕಾಗುತ್ತೆ. ಪಕ್ಷೇತರ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗೋದಿಲ್ಲೇನೆ. ಇದರ ನಡುವೆ ಕೂಡ ಸುಮಲತಾ ಅದೃಷ್ಟ ಪರೀಕ್ಷೆಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಬಹುದು. ಆದ್ರೆ ಇದು ಅವರ ಭವಿಷ್ಯವನ್ನ ನಿರ್ಧಾರ ಮಾಡುವ ಚುನಾವಣೆ ಆಗುತ್ತೆ. ಅಲ್ಲಿ ಹೆಚ್ಚು ಮತಗಳನ್ನ ಸೆಳೆದ್ರೆ ಸುಮಲತಾ ಅವರಿಗೆ ಭವಿಷ್ಯ ಇರುತ್ತೆ. ಮುಂದೆ ಯಾವುದಾದ್ರೂ ಪಕ್ಷ ಅವರನ್ನ ಒಳಗೆ ಸೇರಿಸ್ಕೋಬಹುದು. ಹಾಗಲ್ಲದೆ ಮತಗಳಿಕೆಯ ಪ್ರಮಾಣ ಕಡಿಮೆ ಆಗಿಬಿಟ್ರೆ, ಅವರ ಶಕ್ತಿ ಕುಗ್ಗಿದೆ ಅನ್ನೋದೇನಾದ್ರೂ ಗೊತ್ತಾಗಿಬಿಟ್ರೆ ಅವರು ಶಾಶ್ವತವಾಗಿ ಯಾರಿಗೂ ಬೇಡದವರಾಗಿ ಹೋಗ್ತಾರೆ. ಆನಂತರ ಅವರು ಯಾವುದೇ ರಾಜಕೀಯ ಪಕ್ಷವನ್ನು ಸೇರಿದ್ರೂ ಕೂಡ ಅವರಿಗಲ್ಲಿ ವಿಶೇಷ ಮನ್ನಣೆ ಇರೋದಿಲ್ಲ. ಹೀಗಾಗಿ ಅವರ ನಿರ್ಧಾರ ಏನು ಅನ್ನೋದು ಕಾಂಗ್ರೆಸ್ ಮತ್ತು ಜೆಡಿಎಸ್ಗಿಂತಲೂ ಸುಮಲತಾ ಅವರಿಗೆ ಮುಖ್ಯ ಆಗತ್ತೆ. ಇನ್ನು ಸುಮಲತಾ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅಲ್ಲಿನ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಬಹುದು. ಹಾಗೆ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗಬಹುದು ಅಥವಾ ಪಕ್ಷದಲ್ಲಿ ಅವರಿಗೆ ಯಾವುದಾದ್ರೂ ಹುದ್ದೆ ಕೂಡ ಸಿಗಬಹುದು. ಬಿಜೆಪಿಲಿ ಉಳ್ಕೊಂಡ್ರೂ ಅವರಿಗೆ ಇವೆಲ್ಲ ಸಿಕ್ಕೇ ಸಿಗುತ್ತವೆ. ಅವರಿಗೆ ರಾಜ್ಯಸಭೆ ಟಿಕೆಟ್ ಸಿಗಬಹುದು. ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವ ಅವಕಾಶ ಬಂದಾಗ ಇವರನ್ನ ಪರಿಗಣಿಸಲೂಬಹುದು. ಜೆಡಿಎಸ್ನ ಬೆಂಬಲ ಕೂಡ ಇರೋದ್ರಿಂದ ಮುಂದೆ ಮಗನಿಗೂ ರಾಜಕೀಯ ಭವಿಷ್ಯವನ್ನ ರೂಪಿಸೋದು ಸಾಧ್ಯ ಆಗಬಹುದು. ಒಟ್ಟಾರೆ ಅವರು ರಾಜಕೀಯವಾಗಿ ಆಕ್ಟಿವ್ ಆಗಿ ಉಳಿಯೋದಕ್ಕಿದು ಸಹಾಯ ಮಾಡುತ್ತೆ. ಇನ್ನು ಈ ಎರಡೂ ಅಲ್ಲದೆ ಮೂರನೇ ಒಂದು ಅವಕಾಶ ಕೂಡ ಅಲ್ಲಿದೆ. ಆದ್ರೆ ಅದು ಸಾಧ್ಯವಾಗುತ್ತಾ ಅನ್ನೋದು ಪ್ರಶ್ನೆ. ಅದೇನಪ್ಪಾ ಅಂದ್ರೆ, ಈ ಬಾರಿಯೂ ಕೂಡ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧಿಸಿ ಹಿಂದಿನ ತರಾನೇ ಓಟುಗಳನ್ನ ಕೀಳೋದಕ್ಕೆ ಶುರು ಮಾಡಿದ್ರೆ ಅದರಿಂದ ಹೆಚ್ಚು ನಷ್ಟ ಆಗೋದು ಕಾಂಗ್ರೆಸ್ಗೆ. ಹೀಗಾಗಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನೇ ಹಿಂದಕ್ಕೆ ಪಡ್ಕೊಂಡು ಸುಮಲತಾ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟುಬಿಟ್ರೆ ಆಗ ಸುಮಲತಾ ಮತ್ತೆ ಮಂಡ್ಯದ ಸ್ವಾಭಿಮಾನ ಅಂತ ಹೊರಟು ಕಳೆದ ಬಾರಿಗಿಂತಲೂ ಇನ್ನಷ್ಟು ಅಗ್ರೆಸಿವ್ ಆಗಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿದ್ರೆ ಆಗ
ಈ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಗೆ ಚುನಾವಣೆ ಸ್ವಲ್ಪ ಕಠಿಣ ಆಗುತ್ತೆ. ಗೆಲ್ಲೋದಿಕ್ಕೆ ಕುಮಾರಸ್ವಾಮಿ ತುಂಬಾನೇ ಕಷ್ಟಪಡಬೇಕಾಗತ್ತೆ. ಕುಮಾರಸ್ವಾಮಿ ಸೋತ್ರೆ ಸುಮಲತಾಗೆ ಚಾನ್ಸು. ಅಷ್ಟರ ಮೇಲೂ ಕುಮಾರಸ್ವಾಮಿನೇ ಗೆದ್ರೆ ಸುಮಲತಾ ಅವರದ್ದು ವೀರೋಚಿತ ಹೋರಾಟ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಸ್ಥಾನ ಗಟ್ಟಿಯಾಗುತ್ತೆ. ಅಂಥದ್ದೇನೋ ಈಗ ನಡೆದು ಬಿಡುತ್ತೆ ಅಂತಲ್ಲ, ಇದೆಲ್ಲ ನಡೆಯೋ ಸಾಧ್ಯತೆಗಳು ಕೂಡ ತುಂಬಾನೇ ಕಡಿಮೆ. ಹೀಗಾಗಿ ಸದ್ಯದ ಮಟ್ಟಿಗೆ ಅವ್ರು ಹೇಗಿದಾರೋ ಹಾಗೇ ಇರೋದು ಅವರಿಗೆ ಸೇಫು ಅನ್ನೋದು ಮಂಡ್ಯ ಎಕ್ಸ್ಪರ್ಟ್ಗಳು ಹೇಳೋ ಮಾತು. ಇನ್ನು ಕುಮಾರಸ್ವಾಮಿ ಸುಮಲತಾ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಹಳೆಯದನ್ನೆಲ್ಲ ನೆನಪು ಕೂಡ ಮಾಡಿರ್ತಾರೆ. ಅಂಬರೀಷ್ ಅವರು ದಿವಂಗತರಾದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಸೇನಾ ಹೆಲಿಕಾಪ್ಟರ್ ಅನ್ನು ತರಿಸ್ಕೊಂಡು ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ಮಂಡ್ಯಕ್ಕೆ ತಗೊಂಡು ಹೋಗಿ ಅಲ್ಲಿ ದರ್ಶನಕ್ಕಿರಿಸಿ ಆನಂತರ ಮತ್ತೆ ಬೆಂಗಳೂರಿಗೆ ತಂದು ಕಂಠೀರವ ಸ್ಟುಡಿಯೋದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸುವವರೆಗೆ ಪ್ರತಿಯೊಂದನ್ನು ಮುಂದೆ ನಿಂತು ಅತ್ಯಂತ ಶ್ರದ್ಧೆಯಿಂದ ಎಲ್ಲೂ ಯಾವುದಕ್ಕೂ ಚ್ಯುತಿಯಾಗದ ಹಾಗೆ ನಡೆಸಿಕೊಟ್ಟವರು ಕುಮಾರಸ್ವಾಮಿ. ತಮ್ಮ ಮನೆಯಲ್ಲೇ ಯಾರೋ ದಿವಂಗತರಾದ್ರೇನೋ ಅನ್ನೋಷ್ಟು ನೋವು ಹಾಗೂ ಕೆಲಸದಲ್ಲಿನ ಮುತುವರ್ಜಿಯನ್ನ ಅವತ್ತು ಕುಮಾರಸ್ವಾಮಿ ತೋರಿಸಿದ್ರು. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರ ಕೆಲಸವನ್ನ ಖುದ್ದು ಸುಮಲತಾ ಅವರು ಕೂಡ ಅವತ್ತು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು, ಧನ್ಯವಾದಗಳನ್ನು ಕೂಡ ಹೇಳಿದ್ರು. ಆ ನಂತರ ಬದಲಾದ ರಾಜಕೀಯ ಸನ್ನಿವೇಶಗಳು ಇವರಿಬ್ಬರನ್ನ ದೂರ ಮಾಡಿದ್ದು ಬಿಟ್ರೆ ವೈಯಕ್ತಿಕ ದ್ವೇಷಕ್ಕಲ್ಲಿ ಕಾರಣ ಆದ್ರೂ ಏನಿರುತ್ತೆ. ಇನ್ನು ಸುಮಲತಾ ಅವರಿಗೆ ಅವರದ್ದೇ ಆದ ಲೆಕ್ಕಾಚಾರಗಳು ಇರುತ್ತವೆ. ಅವರ ಹಠ ಕೂಡ ಕಡಿಮೆ ಏನಲ್ಲ. ಸುಮಕ್ಕ ಬಡಪಟ್ಟಿಗೆ ಬಗ್ಗೋರೂ ಅಲ್ಲ. ಅಧಿಕಾರ ನೋಡಿ 5 ವರ್ಷ ಇರುತ್ತೆ. ಹೀಗಾಗಿನೇ ಏಪ್ರಿಲ್ 3ನೇ ತಾರೀಕು ನಿರ್ಧಾರವನ್ನು ಹೇಳ್ತೀನಿ ಅಂತ ತಿಳಿಸಿದ್ದಾರೆ. ಏಪ್ರಿಲ್ 4 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ಏಪ್ರಿಲ್ 8 ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಕಡೆ ದಿನ. ಕಡೆಯ ಕ್ಷಣದವರೆಗೆ ಸುಮಲತಾ ಅವರು ಪ್ರಯತ್ನವನ್ನಂತೂ ಮಾಡ್ತಾರೆ. ಒಂದು ವೇಳೆ ಅಲ್ಲೇನಾದರೂ ಕಾಂಗ್ರೆಸ್ ಬೆಂಬಲ ಕೊಟ್ಟರೆ, ಸುಮಲತಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಮತ್ತೆ ಮಂಡ್ಯ ಇಡೀ ಇಂಡಿಯಾದ ಗಮನವನ್ನು ಸೆಳೆಯೋದ್ರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಸ್ನೇಹಿತರೆ, ಕಳೆದ ಬಾರಿಯ ಚುನಾವಣಾ ಫಲಿತಾಂಶವನ್ನು ನಾವು ನೋಡೋದಾದರೆ ಸುಮಲತಾ ಅವರು 7,03,660 ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದರು. ಅವರ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ 5,77,884 ಮತಗಳನ್ನು ಪಡ್ಕೊಂಡಿದ್ರು. ಇಲ್ಲಿ ಜೆಡಿಎಸ್ ತನ್ನ ಮತಗಳನ್ನು ತಾನು ಪಡ್ಕೊಂಡಿತ್ತು. ಸುಮಲತಾ ಅವರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮತಗಳು ಹಾಗೂ ಅಂಬರೀಷ್ ಅವರ ಬೆಂಬಲಿಗರ ಮತಗಳು ಬಂದಿದ್ವು. ಬಿಜೆಪಿಯ ಸೋಷಿಯಲ್ ಮೀಡಿಯಾ ಕೂಡ ಅವತ್ತು ಸಖತ್ತಾಗಿ ಕುಮಾರಸ್ವಾಮಿ ವಿರುದ್ಧ ಬ್ಯಾಟಿಂಗ್ ಮಾಡಿತು. ಅದು ಕೂಡ ಸುಮಲತಾ ಅವರಿಗೆ ಸಹಾಯ ಆಯಿತು. ಈ ಬಾರಿ ಮಂಡ್ಯದ ಸೊಸೆಯ ನಿರ್ಧಾರ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಗೆಳೆಯರೆ, ಮಂಡ್ಯ ಅನ್ನೋ ಹೈ ಪ್ರೊಫೈಲ್ ಕ್ಷೇತ್ರ ಹಾಗೂ ಸುಮಲತಾ ಅಂಬರೀಷ್ ಅವರ ರಾಜಕೀಯ ನಿರ್ಧಾರಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.